ತಹರೀಕ್ ಎ ಮುಸ್ಲಿಂ ಭೀಮ್ ಸೇನಾ ವತಿಯಿಂದ ಅದ್ದೂರಿ ಪತ್ರಿಕಾ ದಿನಾಚರಣೆ. ಪತ್ರಕರ್ತರಿಗೆ ಸ್ವಂತ ಸಮಸ್ಯೆಗಿಂತ ಸಮಾಜದ ಸಮಸ್ಯೆಗಳ ಬಗ್ಗೆಯೇ ಚಿಂತೆ ಹೆಚ್ಚು ಎಂದು ಸಂಪಾದಕರು ಹಿರಿಯ ಪತ್ರಕರ್ತರಾದ ಗುರುನಾಥ್ ಗಡ್ಡಿ ಹೇಳಿದ್ದಾರೆ. ನಗರದಲ್ಲಿ ತಹರೀಕ್ ಎ ಮುಸ್ಲಿಂ ಭೀಮ್ ಸೇನಾ ವತಿಯಿಂದ ಶುಕ್ರವಾರ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರ ವಿಶೇಷ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಆದರೆ ಸಮಾಜವು ಪತ್ರಕರ್ತರಿಗೆ ನೋಡುವ ದೃಷ್ಟಿಯೇ ಬೇರೆಯದ್ದಾಗಿದೆ. ಇವರಿಗೆ ಎಲ್ಲರೂ ಸಹಕಾರ ನೀಡಿ ಪ್ರೋತ್ಸಾಹಿಸಬೇಕಾಗಿದೆ ಎಂದರು. ಸರ್ಕಾರಿ ನೌಕರರ ಸಂಘದ ತಾಲೂಕು ಗೌರವಾಧ್ಯಕ್ಷ ನರಸಿಂಗಾರೆಡ್ಡಿ ಗದ್ಲೇಗಾವ ಮಾತನಾಡಿ, ಪತ್ರಕರ್ತರು ಕಾಳಜಿ ವಹಿಸಿ ಅನೇಕ ಸಮಸ್ಯೆಗಳ ಬಗ್ಗೆ ಸುದ್ದಿ ಬರೆದಿದ್ದರಿಂದ ಅವುಗಳಿಗೆ ಪರಿಹಾರ ಸಿಕ್ಕಿದೆ ಎಂದರು. ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆದಿತ್ಯ ಗಜರಿ ಮಾತನಾಡಿ, ಪತ್ರಕರ್ತರಲ್ಲಿ ಒಗ್ಗಟ್ಟು ಇರಬೇಕು, ಎಲ್ಲರೂ ಒಂದೇ ಪರಿವಾರದಂತೆ ವಿಶ್ವಾಸದಿಂದ ಬಾಳಬೇಕು, ಪರಸ್ಪರರಿಗೆ ಸಹಾಯ ಸಹಕಾರ ನೀಡಬೇಕು, ಇತರೆ ಸಂಘ ಸಂಸ್ಥೆಯವರು ಸಹ ಇವರಿಗೆ ಸಹಕರಿಸಿ ಗೌರವಿಸಬೇಕಾದುದು ಅಗತ್ಯ ಎಂದರು. ಪತ್ರಕರ್ತ ಮಲ್ಲಿಕಾರ್ಜುನ್ ಬಂಡಿ ಮಾತನಾಡಿ, ತಹರೀಕ್ ಎ ಮುಸ್ಲಿಂ ಭೀಮಸೇನಾ ವತಿಯಿಂದ ಪತ್ರಕರ್ತರನ್ನ ಗೌರವಿಸಿರುವುದು ಸಂತಸ ತಂದಿದೆ ಎಂದರು. ಜುಬೇರಾ ಅಹಮದ್ ನವಾಜಾ ಭಾಯಿ ಮಾತನಾಡಿ, ಸಮಾಜದಲ್ಲಿನ ಕುಂದುಕೊರತೆಗಳನ್ನ ಪತ್ರಕರ್ತರು ನಿರಂತರವಾಗಿ ಪ್ರಯತ್ನಿಸುತ್ತಾರೆ. ಜನಪ್ರತಿನಿಧಿಗಳು ಪತ್ರಿಕೆಯಲ್ಲಿನ ವರದಿಗಳಿಗೆ ಸ್ಪಂದಿಸಬೇಕೆಂದರು. ಸರ್ಕಾರಿ ನೌಕರರ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿ ಅನಿಲ್ ಕಾಂಬ್ಳೆ ಮಾತನಾಡಿ, ನೌಕರರು ಮತ್ತು ಪತ್ರಕರ್ತರು ಉತ್ತಮವಾಗಿ ಕೆಲಸ ಮಾಡಿದಾಗ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಮೌಲಾನಾ ಅಜರ್ ಅಹಮದ್ ಇಶಾ ಮಾತನಾಡಿ, ಪ್ರಜಾಪ್ರಭುತ್ವದ ಉಳಿವಿಕೆಯಲ್ಲಿ ಪತ್ರಿಕೆ ಮತ್ತು ಪತ್ರಕರ್ತರ ಪಾತ್ರ ಮಹತ್ವದ್ದಾಗಿದೆ ಎಂದರು. ಪತ್ರಕರ್ತರಾದ ಕಲ್ಯಾಣ್ ರಾವ್ ಮದರಗಾಂವ್ಕರ್, ಮಾಣಿಕ್ ಬೂರಿ, ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಸೋಷಿಯಲ್ ಅಂಡ್ ವೆಲ್ಫೇರ್ ಗ್ರೂಪ್ ಅಧ್ಯಕ್ಷ ಸೈಯದ್ ಅಮ್ಜದ್, ಉಪಾಧ್ಯಕ್ಷ ಸಮೀರ್ ಶೇಖ್, ಪ್ರಧಾನ ಕಾರ್ಯದರ್ಶಿ ಶೇಖ್ ಅಸ್ಲಂ, ವಿಜಯ್ ಕುಮಾರ್ ಪಾಟೀಲ, ಮೊಹಮ್ಮದ್ ಮಿಯಾ, ರೌಫ್ ಅಲಿ, ಸಫಿಯುದ್ದೀನ್ ಉಪಸ್ಥಿತರಿದ್ದರು. ಆದಿತ್ಯ ಗಜರೆ, ಜಿಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. बन गए कि झगड़ा किए, क्या लेना रहता है, तेरा रहता असलम साहब कुछ लोग गाली दिए, कुछ लोग अच्छे बोले या बुरे बोले, अपना काम करना है. एक लोगों का जुआ करने का जुनून रहता है, एक लोगों को पीने का जुनून रहता है. ये अच्छा जुनून है, ये अच्छा हैबिट है. उसमें उसको टाइम नहीं मिलता. घर में खाना खाते रहते भी छोड़ के खाना पड़ता है. तब हमारा अध्यक्ष अजहर अहमद साहब बुला के इतना फूल माला डाल के बहुत हैरान होके बहुत दिल बड़ा करके ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದೇ ರೀತಿ ಮೊನ್ನೆ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷರಾದ ನರಸಿಂಗ್ ರೆಡ್ಡಿ ಸರ್, ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಅನಿಲ್ ಕಾಂಬ್ಳೆ ಸರ್ ಅವರಿಗೂ ಕೂಡ ತಹರೀಕ್ ಎ ಮುಸ್ಲಿಂ ಭೀಮ್ ಸೇನಾ ಕಚೇರಿಯಲ್ಲಿ ಸ್ವಾಗತ ಕೋರಿದರು. रिपोर्टर बोले तो तकलीफ घर का ज्यादा रहता साहब, छुपा के पब्लिक का जो उठाते उसको रिपोर्टर करते. पत्रकार दिन बना गया, आने वाले दिन में और इससे बड़ा बनाएंगे बोल के दो बात बोल के समाप्त. ನಮಗೆಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಕರೆಸಿ ಒಳ್ಳೆ ರೀತಿಯಿಂದ ಶಾಲು ಸನ್ಮಾನ ಹಾಕಿ ಇವತ್ತು ನಮಗೆಲ್ಲರಿಗೆ ಇದು ಮಾಡಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಬಹಳ ಖುಷಿ ಅನಿಸ್ತು. ಬಸವ ಕಲ್ಯಾಣದಲ್ಲಿ ಆದಿತ್ಯ ಹೇಳಿದ್ರು, ಬಸವ ಕಲ್ಯಾಣದ ಹಲವಾರು ಸಂಘಟನೆಗಳಿದಾವ, ಯಾರು ಕರೆಸಿ ಪತ್ರಕರ್ತರು ಸನ್ಮಾನ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ಪರವಾಗಿಲ್ಲ, ಹಂಗೆ ನಾವು ಯಾವ ಮಾತು ಬಿಟ್ಟಿದ್ರೆ ಖುಷಿ ಇರ್ತದೆ. ಯಾರ್ಯಾರಿಗೆ ಏನೇನು ಮಾಡ್ಬೇಕು ಎಂಬುದು ಅಭಿರುಚಿ ಇರ್ತದೆ. ಹಾಗಾಗಿ ಎಲ್ಲರಿಗೂ ಒಂದ್ ಕಡೆ ಸೇರಿದ್ದೀವಿ. ನಮ್ಮ ನರಸಿಂಹ ಸರ್ ಒಳ್ಳೆ ಮಾತಾಡಿದ್ರು, ನಮ್ಮ ಗಡ್ಡೆ ಸರ್ ಮಾತಾಡಿದ್ರು, ನಮ್ಮ ಬೋರೆ ಸರ್ ಮಾತಾಡಿದ್ರು. ಇದಕ್ಕೆ ಹೇಳೋದೇನಿಲ್ಲ, ಪತ್ರಿಕಾ ಮಾಧ್ಯಮ ಬಹಳ ಕಠಿಣ ಕೆಲಸ ಅದ. ಇವತ್ತ ಮಾಧ್ಯಮದಲ್ಲಿ ಇವತ್ತು ಬಹಳಷ್ಟು ಪ್ರಿಂಟ್ ಮೀಡಿಯಾಲಿ, ಎಲೆಕ್ಟ್ರಾನಿಕ್ ಮೀಡಿಯಾಲಿ, ಸೋಷಿಯಲ್ ಮೀಡಿಯಾಲಿ ಬಹಳಷ್ಟು ಇವತ್ತ ಮುಂದುವರೆದು ಹಲವಾರು ಸಾಮಾಜಿಕ ಒಂದು ಬೆಳಕು ಚೆಲ್ಲುವಂತ ಕೆಲಸ ಮಾಡ್ತಾ ಇದ್ದೇವೆ. हर गाँव को सम्मान करेंगे, लेकिन जो आज हमारे सभी बसव कल्याण के पत्रकर्ताओं को और हमारे सोशल मीडिया के पूरे दोस्तों को बुलाकर उनको शाल और हार पहनाकर हमारा सम्मान किया, ये बहुत ही हम उनका तहे दिल से शुक्रिया अदा करते हैं. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಮತ್ತು ನಮ್ಮ ಅಧ್ಯಕ್ಷರ ನೇಮಕ ನರಸಿಂಗ್ ರೆಡ್ಡಿ ಸರ್ ಅವರಿಗೆ ಅಧ್ಯಕ್ಷರ ನೇಮಕ ಮಾಡಿ ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾವು ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಮತ್ತು ನಮ್ಮ ಎಲ್ಲ ಪತ್ರಕರ್ತರು ಇಲ್ಲಿ ಆಗಮಿಸಿ ನಮಗೆ ಈ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಮರ್ಯಾದಂಗ ನಮಗೆ ಎಷ್ಟು ಮಾಡಿದ್ದಾರೆ, ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರಾದಂತಹ ಕಲ್ಯಾಣ ರಾವ್ ಮದರಗಾಂವ್ಕರ್ ಅವರು ಸಹ
ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಪ್ರತಿನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಆದಿತ್ಯ ಗಾಂಧಿಯವರು ಸಹ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಕಾರ್ಯದರ್ಶಿ ಆಗಿರುವಂತಹ ಅಸ್ಲಾಂ ಶೇಖ್ ಅವರ ವಿಜಯಕುಮಾರ್ ಪಾಟೀಲ್ ಅವರು ಸಹ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಜುಬೈರ್ ಅಹಮದ್, ಸೈಯದ್ ಅಮ್ಜದ್, ಸಮೀರ್ ಶೇಖ್, ಶೇಖುದ್ದೀನ್ ಮೊಹಮ್ಮದ್ ಅವರು ಹಾಗೂ ರೌಫ್ ಖಾದ್ರಿ ಅವರು ಬಂದಿದ್ದಾರೆ. ಅವರು ಸಹ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.